ನನಗೆ ಮಾಮ ನೋಡಿದ್ರೆ ಹಿಂಗೆ ಮಾಡಿಬಿಟ್ಟ, ಎಷ್ಟು ಮೋಸ ಮಾಡಿಬಿಟ್ಟ. ಇನ್ಯಾಕೆ ಬದುಕಿರ್ಲಿ ನಾನು? ಅವನೇ ಬೇಡ ಅಂದ್ರೆ ನಿನ್ನೆಂತ ಬದುಕಿರ್ಲಿ ನಾನು? ಅವನಿಗೋಸ್ಕರ ನಾನು ಎಷ್ಟು ವರ್ಷ ಎಲ್ಲ ಕಾದೆ, ಏನೋ ನಮ್ಮ ಮಾಮ ನಾನು ಇಷ್ಟಪಡ್ತಾನೆ ಅಂತ. ಆದರೆ ಅವನು ಆ ಕಮಲನ ಇಷ್ಟಪಟ್ಟಿದ್ದಾನಂತೆ. ಅವರಿಬ್ರು ಖುಷಿಯಾಗಿರೋದನ್ನ ನನ್ನ ಕೈ ನೋಡೋಕ್ಕಾಗಲ್ಲ. ನಾನು ಸತ್ತೋಗ್ಬಿಡೋದೆ ವಾಸಿ, ಅವನಿಗೋಸ್ಕರ ನಾನು ಓದೋದನ್ನೆಲ್ಲ ಕ್ಯಾದ್ ಮಾಡಿಕೊಂಡೆ. ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ನಮ್ಮಪ್ಪ ಅಮ್ಮನಿಗೆ ಹೇಗೆ ಮುಖ ತೋರಿಸೋದು? ಅವ್ರ ಪಾಪ ಓದಮ್ಮ ಮಗಳೇ, ಚೆನ್ನಾಗಿ ಓದ್ಕೊ, ಏನೋ ಕೆಲಸ ತಗೋ ಅಂತ ಅಂತಿದ್ರು. ಅಂದರೆ ನಾನು ಎಲ್ಲ ಹಾಳು ಮಾಡ್ಕೊಂಡು ಕೂತಿದ್ದೇನೆ. ಈ ಪರಿಸ್ಥಿತಿಯಲ್ಲಿ ಯಾರೂ ಇರಲ್ಲ ನನ್ನ ಜೊತೆ. ಹೇಗೋ ನಮ್ಮ ಮಾಮ ನನ್ನ ಇಷ್ಟಪಡ್ತಾನೆ, ಮದುವೆ ಆಗ್ತಾನೆ, ಚೆನ್ನಾಗಿ ಲೈಫ್ ಸೆಟಲ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡ್ರೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಅಂತ ಹೇಳ್ಬಿಟ್ಟ. ಸಾಯ್ತೀನಿ. ಅಮ್ಮ, ರಕ್ತ ಬರ್ತಾ ಇದೆಯಲ್ಲ. ಐ ಲವ್ ಯು ಮಾಮ, ಐ ಲವ್ ಯು. ಈ ಜೀವ ನಿಂಗೋಸ್ಕರ. ಅಕ್ಕ, ಅಮ್ಮ, ಅಮ್ಮ ಬಾಯಿಲೆ, ಅಕ್ಕ ಕೈ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ಅಯ್ಯೋ ಹುಚ್ಚಿ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಛೇ, ಎಷ್ಟು ಬೇಜಾರು ಮಾಡ್ತಾ ಇದೆಯಾ ನನಗೆ ನೀನು. ಯಾಕೆ ಹಿಂಗೆ ನಮ್ಗೆ ತೊಂದರೆ ಕೊಡ್ತಾ ಇದೆಯಾ? ಅಮ್ಮ, ಅಮ್ಮ. ಅಯ್ಯೋ ಮಗಳೇ, ಎಚ್ಚರಿಕೆ ಆಯ್ತಮ್ಮ? ಹೇಗೆ ಅನಿಸ್ತಾ ಇದೆ ಇವಾಗ? ಪರವಾಗಿಲ್ವಾ? ಸಾರಿ ಮಮ್ಮಿ, ನಿಮಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದೀನಿ. ಐ ಆಮ್ ಸಾರಿ. ಇವಾಗ ಹತ್ರ ಏನು ಪ್ರಯೋಜನ ಆಯಿತು ಬಿಡಮ್ಮ. ಎಲ್ಲ ನಮ್ಮ ಹಣೆ ಬರಹ, ಎಲ್ಲ ಅದು ನಮ್ಮ ಹಣೆ ಬರಹ ಹೆಂಗಿರುತ್ತೋ ಹಂಗಾಗುತ್ತೆ. ಲಕ್ಷ್ಮಿ, ಎಚ್ಚರಿಕೆ ಆಯ್ತಮ್ಮ ಅವಳಿಗೆ? ಹ್ಞೂ ರೀ, ಮಾತಾಡಿಸಿ, ಇಲ್ಲೇ ಇದ್ದಾಳಲ್ಲ. ಸರಿ ಕಣಮ್ಮ, ಹೋಗಿ ನಾನು ಡಾಕ್ಟ್ರ್ ಹತ್ರ ವಿಚಾರಿಸ್ಕೊಂಡು ಬರ್ತೀನಿ ಯಾವಾಗ ಡಿಸ್ಚಾರ್ಜ್ ಮಾಡಿಸ್ಬೇಕು ಅಂತ. ರೀ ರೀ ಬನ್ರಿ, ಇಲ್ಲಿ ಮಾತಾಡಿ ಸ್ವಲ್ಪ ಅವಳ ಹತ್ರ. ರೀ ಡಾಕ್ಟರ್, ಅವಳ ಕಂಡೀಷನ್ ಇವಾಗ ಪರವಾಗಿಲ್ವಾ? ಹೇಗಿದೆ? ಇರಿ ಸರ್, ನೋಡೋಣ ಕೇಳಿ. ನೋಡಮ್ಮ, ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ಪರವಾಗಿಲ್ವಾ ಇವಾಗ? ಸುಸ್ತು ಏನೂ ಇಲ್ವಾ? ಇಲ್ಲ ಸರ್, ಏನು ಆ ಥರ ಇಲ್ಲ, ಅದು ಸ್ವಲ್ಪ ಸುಸ್ತಷ್ಟೇ, ಪರವಾಗಿಲ್ಲ ಮೊದಲಿಗಿಂತ. ಏನ್ರಮ್ಮ ನೀವು, ಏನು ಹುಡುಗಿರಮ್ಮ ನೀವು? ಲವ್ ವಿಷಯಕ್ಕೆ ಹೋಗಿ ಕೈ ಕಟ್ ಮಾಡ್ಕೊಳ್ಳೋದ? ನಿನ್ನ ಜೀವನನೇ ಹಾಳು ಮಾಡ್ಕೊತಾ ಇದೆಯಲ್ಲಮ್ಮ. ನಿನ್ನ ಜೀವನೇ ಹೋಗ್ಬಿಡ್ತಿತ್ತಲ್ಲಮ್ಮ ಇವಾಗ ಸ್ವಲ್ಪ ಹೊತ್ತಲ್ಲಿ. ಏನು ಬುದ್ಧಿ ಇಲ್ವಾ ನಿನಗೆ? ಏಕಮ್ಮ ಇರಬೇಕು ನೀವು. ನಿಮ್ದಾಯ್ತು ಓದ್ಕೊಳ್ಳೋದಾಯ್ತಾ, ಏನು ಯಾವುದೋ ಒಂದು ಕೆಲಸ ತೊಗೊಂಡು ನಿಮ್ಮ ಪಾಡಿಗೆ ನೀವು ಇರಬೇಕು. ಎಲ್ಲ ಆಗೋ ಟೈಮಾಗ ಆಗುತ್ತೆ. ಏನರಮ್ಮ ನೀವು ಅದು ಬಿಟ್ಬಿಟ್ಟು ಲವ್ ಗಿವು ಅಂದ್ಕೊಂಡು ಏನರಮ್ಮ ನೀವು ಹಿಂಗೆ ಎಲ್ಲ ಇದು ಮಾಡ್ತೀರಾ? ಪ್ರೀತಿಸೋರನ್ನ ಚೆನ್ನಾಗಿರೋರನ್ನ ಕರೆಕ್ಟಾಗಿರೋರನ್ನ ಪ್ರೀತಿಸ್ರಮ್ಮ. ಅದು ಬಿಟ್ಬಿಟ್ಟು ಎಂತೆಂಥವ್ರನ್ನ ಪ್ರೀತಿಸಿ ಆಮೇಲೆ ಮೋಸ ಹೋಗಿ ಹಿಂಗೆ ಜೀವನ ಕಳ್ಕೊಂಡು ಜೀವನೇ ಕಳ್ಕೊಂಡು ಏನಮ್ಮ ಉಪಯೋಗ ನಿಮಗೆ? ಡಾಕ್ಟ್ರೇ, ನಮ್ಮ ಹುಡುಗಿ ಲವ್ ಮಾಡಲ್ಲ, ಕೈ ಕುಯ್ಕೊಂಡಿರೋದು. ಸುಮ್ಮನಿರಿ, ಏನು ನಮಗೆ ಗೊತ್ತಿಲ್ವಾ? ಎಷ್ಟು ಜನ ನೋಡಿಲ್ಲ ಇಂಥ ಪೇಷಂಟ್ಸ್ಗಳನ್ನ ನಾವು. ನೀವು ಸ್ವಲ್ಪ ಕರೆಕ್ಟಾಗಿರಬೇಕು. ಮಕ್ಕಳು ಏನು ಮಾಡ್ತಾಯಿರ್ತಾರೆ, ಹೇಗಿರ್ತಾರೆ ಅನ್ನೋದನ್ನೆಲ್ಲ ಗಮನಿಸ್ರಮ್ಮ. ನೀವೆಂತಕ್ಕಿರೋದು ಮನೇಲಿ? ಏನು ಮಾಡೋದು ಡಾಕ್ಟ್ರೇ? ಎಲ್ಲೋದ್ರೂ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆಯಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಎಷ್ಟು ಹೇಳಿ ಹೇಳಿ ಸಾಕಾಗಿದೆ ನನಗಂತೂ. ನೋಡಮ್ಮ, ಇನ್ಮೇಲೆ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳಿಕೊಂಡು ಚೆನ್ನಾಗಿರಮ್ಮ. ಸುಮ್ಮನೆ ಏನು ಕ್ರಮ ಹಿಂಗೆಲ್ಲ ಮಾಡ್ಕೊತೀರಾ? ನೋಡಿ ಸರ್, ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಇನ್ನೂ ಸ್ವಲ್ಪ ಸುಸ್ತು ಅಂತಿದ್ದಾರಲ್ಲ ನಿಮ್ಮ ಮಗಳು, ಅದಕ್ಕೆ ಇವತ್ತೊಂದಿನ ಇಲ್ಲಿರಲಿ. ನಾಳೆ ನೋಡಿಬಿಟ್ಟು ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿಕೊಡ್ತೀನಿ. ಓಕೆ ಡಾಕ್ಟ್ರೆ, ಸರಿ, ಥ್ಯಾಂಕ್ ಯು. ಹೇಳೆ, ಇವಾಗ ಸಮಾಧಾನ ಆಯ್ತಾ ನಿನಗೆ? ಹಾಲು ಕುಡಿಯೋಷ್ಟು ಸಂತೋಷ ಆಗಿರ್ಬೇಕಲ್ವಾ ನಿನಗೆ? ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇದ್ರೆ ನಿಮಗೆಲ್ಲ ಖುಷಿ. ಲಕ್ಷ್ಮಿ, ಸುಮ್ಮನಿರಮ್ಮ, ಏನು ಮಾತಾಡಬೇಡ, ಇದು ಹಾಸ್ಪಿಟಲ್ಲು. ನೀವು ಸುಮ್ಮನಿರಿ, ಎಲ್ಲ ನಿಮ್ಮ ಮುದ್ದು ಮಾಡಿರೋದಕ್ಕೆ ಇಷ್ಟೊಂದೆಲ್ಲ ಆಗಿರೋದು. ಇವಳು ಎಲ್ಲ ಹೆಚ್ಕೊಂಡಿದ್ದಾಳೆ ಜಾಸ್ತಿ. ಲಕ್ಷ್ಮಿ, ಎಂತಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ಲು ಅಂತ ಕೇಳು ಅಷ್ಟಕ್ಕೂ. ಏನು ನಮ್ಮನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಾರೋ ಹೆಂಗೋ ಗೊತ್ತಿಲ್ಲ ಮಾತ್ರ. ಯಾಕಪ್ಪ ನನ್ನ ಹತ್ರ ಮಾತಾಡ್ತಾ ಇಲ್ಲ? ಅಪ್ಪ ಪ್ಲೀಸ್ ಮಾತಾಡಪ್ಪ ಪ್ಲೀಸ್. ಅಯ್ಯೋ, ಎಲ್ಲರ ಹತ್ರ ಮಾತಾಡಿ ಮಾತಾಡಿ ಏನಾಗಬೇಕಾಗಿದೆ?
ಇವಾಗ ಆಗ್ತಾರದೇ ಸಾಕಲ್ವಾ? ಲಕ್ಷ್ಮಿ, ಅದೇನು ವಿಚಾರಿಸು, ನೋಡೋಣ ಮುಂದೆ ಏನು. ಯಾಕ್ರಿ ಹಂಗೆಲ್ಲ ಮಾತಾಡ್ತಾ ಇದ್ದೀರಾ? ಬನ್ನಿರಿ, ಬಂದು ಮಾತಾಡಿಸಿ ಬನ್ನಿರಿ ಪಾಪ. ಅಯ್ಯೋ ಬೇಡ ಕಣಮ್ಮ, ನನಗಂತೂ ಸಾಕಾಗ್ಬಿಟ್ಟೈತೆ ನನ್ನ ಲೈಫಲ್ಲಿ. ಇಂಥ ಗಳಿಗೆಗಳು ಬರ್ತವೆ ಅಂತ ನಾನು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಸರಿ ಕಣಮ್ಮ, ನಾನು ಹೊರಗಡೆ ಇರ್ತೀನಿ, ಅದೇನು ಕೇಳು. ಅಪ್ಪ ಪ್ಲೀಸ್ ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ ಹೇಳೆ, ಎಂತಕ್ಕೆ ಹಿಂಗೆಲ್ಲ ಮಾಡಿಕೊಂಡೆ ನೀನು? ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ನಾನು ನಿಮ್ಮ ಹತ್ರ ಇದೊಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಮಾಮನ ಜೊತೆ ನನ್ನ ಮದುವೆ ಮಾಡಿ. ಯಾವ ಗಂಡು ಮನೆ ಕರೆಸ್ಬೇಡಿ ಪ್ಲೀಸ್, ನಂಗೆ ಇಷ್ಟ ಆಗಲ್ಲ ಅದೆಲ್ಲ. ನೀವು ಮಾಡಂಗಿದ್ರೆ ಒಂದೇ ಸಲ ಅತ್ತೆ ಹತ್ರ ಮಾತಾಡಿ ಮಾಡಿ ಮಮ್ಮಿ ಪ್ಲೀಸ್. ಸರಿ ಕಣಮ್ಮ, ಆಯಿತು, ಕೇಳಿ ನೋಡ್ತೀನಿ ನಿಮ್ಮ ಅಪ್ಪನಿಗೆ. ಅವನು ಸಂಕ್ರ ಒಪ್ಪಿದ ಮೇಲೆ ನೋಡೋಣ. ಆದ್ರೆ ಮಾವ ಒಪ್ಪಲ್ಲ ಮಮ್ಮಿ. ಎಂತಕ್ಕಂದ್ರೆ ಮಾವ ಕಂಬಳಿನ ಇಷ್ಟಪಟ್ಟಿದ್ದಾನಂತೆ. ಅವನೇ ನನಗೆ ಫೋನ್ ಮಾಡಿ ಹೇಳ್ದ. ಅಯ್ಯಮ್ಮ, ಏನು ಹೇಳ್ತಾ ಇದೆಯಾ? ಏನು ಹಿಂಗೆ ಮಾಡ್ಕೊಂಡ್ಬಿಟ್ಟೆ ನನ್ನ ಜೀವನನ? ಈಗ ಹೆಂಗೆ ಒಪ್ಸೋದು ಅವನ್ನ? ಮಮ್ಮಿ ಪ್ಲೀಸ್ ಮಮ್ಮಿ, ಹೇಗಾದರೂ ಮಾಡಿ ಒಪ್ಸಿ ಮಾಮನ್ನ. ಆಯಿತು, ಮಾತಾಡೋಣ ಬಿಡು. ಮೊದಲು ನೀನು ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಗೆ ಬಾ. ಮುಂದುವರೆಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ.